ರಗಳೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಪೊಲೀಸ್ ಅಧಿಕಾರಿ ತನ್ನ ಮೇಲೆ ಹಲ್ಲೆ ನಡೆಸಿದ್ದಾಗಿ ನಟ ಚೇತನ್ ಈಗಾಗಲೇ ದೂರನ್ನ ಸಲ್ಲಿಸಿದ್ದಾರೆ. ಆದರೆ ಈಗ ಬರ್ತಾ ಇರುವಂತಹ ಹಲವಾರು ಮಾಹಿತಿಗಳು ಅಲ್ಲಿ ನಡೆದಿದ್ದಾದ್ರೂ ಏನು ಅನ್ನೋ ರೀತಿಯಾಗಿ ಪ್ರಶ್ನಿಸುವಂತಹ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. ಈ ಕುರಿತಾಗಿ ಈಗಾಗಲೇ ವಾಟಾಳ್ ನಾಗರಾಜ್ ಹಾಗೂ ಸಾರಾ ಗೋವಿಂದ್ ಅವರು ಹಾಗೂ ಪ್ರವೀಣ್ ಕುಮಾರ್ ಶೆಟ್ಟಿ, ಶಿವರಾಮೇಗೌಡ ಹಾಗೂ KR ಕುಮಾರ್ ಸೇರಿದಂತೆ ಇನ್ನಿತರರು ಜಾರ್ಜ್ ಅವರ ಬಳಿ ಹೋಗಿ ಆ ಅಧಿಕಾರಿಯ ಮೇಲೆ ಕ್ರಮ ಕೈಗೊಳ್ಳಬಾರದು, ಇಲ್ಲಿ ಕೆಲವೊಂದು ತಪ್ಪುಗಳು ಚೇತನ್ ಅವರಿಂದ ಕೂಡ ಆಗಿದೆ ಅನ್ನೋ ಮಾಹಿತಿಗಳು ನೀಡಿದ್ದಾರೆ. ಇದರ ಜೊತೆಗೆ ಚೇತನ್ ಕೂಡ ಹುಬ್ಬಳ್ಳಿಯಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಚೇತನ್, ಈ ಸಂದರ್ಭದಲ್ಲಿ ಈ ವಾದ ವಿವಾದಗಳು ನಡೆಯೋ ಸಂದರ್ಭದಲ್ಲಿ ನೀವು ಕೂಡ ಏಕವಚನದಲ್ಲಿ ಅಧಿಕಾರಿಯನ್ನ ಬೈದ್ರಿ, ಇದರಿಂದಲೇ ಪರಿಸ್ಥಿತಿ ಬಿಗಡಾಯಿಸಿತು ಅನ್ನೋ ಮಾಹಿತಿಗಳಿವೆ, ನಿಜಾನ? ಮೊದಲನೇ ಸಲ ಹೊಡೆದಾಗ ಯಾವುದೇ ಕಾರಣ ನಾನು ಕೇಳಿದ್ದು ಏಕವಚನದಲ್ಲಿ ಯಾಕೆ ಮಾತಾಡ್ತೀರಾ ಅಂತ ಒಂದು ಪ್ರಶ್ನೆ ಕೇಳಿದೆ. ಆ ಕಾರಣಕ್ಕೆ 6 ಸಲ ನನ್ನನ್ನು ಬಾರಿಸಿದ್ದಾರೆ. ಕಾರಲ್ಲಿ ಇಟ್ಕೊಂಡು ಹೊಡೆದಿದ್ದು, ನಾನು ಸೀಟ್ ಬೆಲ್ಟ್ ಹಾಕೊಂಡಿದ್ದೆ, ಬಾಗಿಲು ತೆಗೆದು ಹೊಡೆದು ಎಳಿತಾ ಇದ್ದಾರೆ. ನಾನು ಸೀಟ್ ಬೆಲ್ಟ್ ಹಾಕೊಂಡು ತೆಗಿಯೋಕ್ಕೂ ಆಗಲ್ಲ, ಹೊಡೆಸ್ಕೊತಾ ಇದ್ದಾರೆ ಮುಖಕ್ಕೆ, ತಲೆಗೆ. ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸ್ ಸ್ಟೇಷನ್ನಲ್ಲಿ ಕೇಳಿದೆ, ನೀವು ಏಕವಚನದಲ್ಲಿ ಯಾಕೆ ಮಾತಾಡ್ತೀರಾ, ನೀವು ಏಕವಚನ ಯಾಕೆ ಮಾತಾಡ್ತೀರಾ ಅಂತ ಕೇಳಿದ್ದಕ್ಕೆ ನೀವು ಅಷ್ಟರಿ ಹೊಡೆಯೋದು ಸರಿನಾ? ಅಲ್ಲಿ ಅವರು ನೀನು ಸುಮ್ಮನೆ ನೀನು ಬಾಯಿ ಮುಚ್ಚಿ ನೀನು ಬಟ್ಟೆ ಬಿಚ್ಚಿ ನಾನು ಒಳಗಾಗ್ತೀನಿ ಅಂದರು. ನಾನು ಹೇಳ್ತೀನಿ ನೀನು ಅಂತ ನೀವು ಹೇಳಬೇಡಿ ಅಂತ ಕೇಳಿದ ತಕ್ಷಣ ನೀನು ಅಂತ ಬೈತಾ ಇದ್ದಾರೆ. ನೀನು ಅಂತ ನೀನು ಹೇಳ್ತೀಯ ಅಂದರೆ ನಾನು ಹೇಳ್ಬೋದಲ್ವಾ? ಅಲ್ಲಿ ಒಂದು ಮಾತಾಡಿ ಅಷ್ಟಕ್ಕೆ ಇಟ್ಕೊಂಡು ಹೊಡೆಯಕ್ಕೆ ಶುರು ಮಾಡ್ತು, ಇಟ್ಕೊಂಡು ಬಾರಿಸಿದೆ. ಅಲ್ಲಿ ಪೊಲೀಸ್ ಸ್ಟೇಷನ್ ಎಲ್ಲರ ಮುಂದೆ ಬಾರಿಸ್ತಾ ಇದ್ದಾರೆ. ನಾನು ಒಂದು ಕೈ ಎತ್ತಿಲ್ಲ, ನಾವು ಒಂದು ಏನೂ ಮಾಡಿಲ್ಲ. ಅಲ್ಲಿಟ್ಕೊಂಡು 4-5 ಸಲ ನನಗೆ ಇಟ್ಕೊಳ್ಳು ಜನ, ಬೇರೆ ಕಾನ್ಸ್ಟೇಬಲ್ಸ್ ನನಗೆ ಗೊತ್ತಿರೋ ಹಾಗೆ ನಿಲ್ಸೋಕ್ಕೂ ಪ್ರಯತ್ನ ಪಡ್ತಾ ಇವ್ರು ನುಗ್ಗಿ ಹೊಡಿತಾ ಇದ್ದಾರೆ. ಅದು ಆ ವ್ಯಕ್ತಿನಲ್ಲಿ ಸಂಪೂರ್ಣವಾದ ಫೋರ್ಸ್, ಇಲ್ಲಿ ಮುಟ್ಟ ಥರ ಅಲ್ಲ, ಸಂಪೂರ್ಣವಾಗಿ ತಿರುಗಿಸಿ ಹೊಡೆಯೋದು. ಅದನ್ನು ನಾನು ಹೊಡ್ಸ್ಕೊಂಡು ಆದಮೇಲೆ ನಾನು ಲಾಕಪ್ಪಲ್ಲಿ ಹಾಕಿದ್ರು. ನಾನು ಹೇಳಿದೆ, ನಾವು ಎಷ್ಟೋ ಜನರ ನಾವು ಕಷ್ಟ ಇರೋರ ಪರವಾಗಿ ಹೋರಾಟ ಮಾಡ್ತೀವಿ. ನಮಗೆ ಆದಾಗ ಜನ ಬಂದೇ ಬರ್ತಾರೆ, ನಾವು ಹೋರಾಟ ಮಾಡಲೇಬೇಕು. ಆಮೇಲೆ ಒಂದು ಹೇಳ್ತೀನಿ, ಕೆಟ್ಟದಾಗತ್ತೆ ಅಂದರೆ ಒಳ್ಳೆಯವ್ರು ಸುಮ್ಮನೆ ಇರೋದ್ರಿಂದ ಕೆಟ್ಟದಾಗತ್ತೆ. ಒಳ್ಳೆಯವ್ರು ನಾವು ಪ್ರಶ್ನೆ ಮಾಡ್ಬೇಕು. ನಾವು ಸಮಾಜದಲ್ಲಿ ಎಲ್ಲೇ ಆದ್ರೂ, ಎಲ್ಲೇ ರಸ್ತೆನಲ್ಲಾದ್ರೂ ಬಂದು ನಿಂತ್ಕೊಂಡು ನಾವು ಪ್ರಶ್ನೆ ಮಾಡೋಣ. ಯಾವುದೇ ಪೊಲೀಸ್ನವರು ಯಾವುದೇ ಮಾತಿಗೆ ಹೊಡೆಯಕ್ಕೆ ಅರ್ಹತೆ ಇಲ್ಲ, ಅಧಿಕಾರ ಇಲ್ಲ, ಅದು ಕಾನೂನು ವಿರುದ್ಧ, ಅದನ್ನ ಸಂವಿಧಾನಕ್ಕೆ ಹೊಡ್ತಾ ಬಿದ್ದಂಗೆ ಆಯಿತು. ನಮ್ಗೆ ಖಂಡಿತ ಅದು ಕ್ರಮ ಆಗತ್ತೆ. ಯಾವ್ಯಾವ ಕ್ರಮ ತಗೋಬೇಕು ಅದು ತಗೊಳ್ಳಿ. ಪೊಲೀಸ್ ಸ್ಟೇಷನ್ಗೆ ಬಿಟ್ಟಿದ್ದೀವಿ, ಪೊಲೀಸ್ ಇಲಾಖೆಗೆ ಬಿಟ್ಟಿದ್ದೀವಿ. ಏನು ಹೇಳ್ತೀರಾ ತಾರಾ ಅವರೇ? ಇಲ್ಲ, ಸಂವಿಧಾನಕ್ಕೆ ಹೊಡೆತ ಬೀಳೋದು ಅನ್ನೋದೊಂದು ತುಂಬ ಘೋರವಾದ ಮಾತು. ಈಗ ಅಲ್ಲ, ಹೊಡೆತ ಅವ್ರು ಕೊಟ್ಟಿದ್ರೆ ಅವರು ನಿಜವಾಗ್ಲೂ ಹೊಡೆತ ತಿಂದಿದ್ದು ಅದೆಲ್ಲನೂ ನಾವು ಯಾರು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದು ಹೊಡೆತ ಕೊಟ್ಟಿದ್ರೆ ಮತ್ತೆ ಇವರು ಏನಾಗ್ಬಿಟ್ಟಿದೆ ಅಂತಂದರೆ ಒಂದೇ ಕಡೆ ಮಾತಾಡೋಕ್ಕೂ ನಮ್ಗೆ ಆಗ್ತಾ ಇಲ್ಲ. ಯಾಕಂತಂದರೆ ಅಲ್ಲಿನ ಮಾಹಿತಿ ಪ್ರಕಾರ, ಅಲ್ಲಿ ಸಿಕ್ಕಿದ ಅವ್ರಿಗೆ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ ಈತ ಕೂಡ ಮಾತಾಡಿದ್ದಾನೆ ಅನ್ನೋದು ನಮಗೆ ಗೊತ್ತಾದಾಗ ನಮಗೂ ಒಂದು ರೀತಿಯಾಗಿ ಒಂದು ಇದಾಗ್ತಾ ಇದೆ. ಮಾತು ಬೆಳೆದಿದೆ. ಆದರೆ ಫಸ್ಟ್ ಆಫ್ ಆಲ್ ಅವರು ಈ ಚೇತನ್ ಅಲ್ಲಲ್ಲ, ಒಂದು ನಿಮಿಷ, ಚೇತನ್ ಇಲ್ಲಿನ ಪೊಲೀಸ್ ಭಾಷೆ ಅಫ್ಕೋರ್ಸ್ ನಾವೆಲ್ಲ ವಿರೋಧ ಮಾಡಿದ್ರು ಕೂಡ ಇದು ಯಾವುದೂ ಮಾತಿನಲ್ಲಿ ನಡೆಯುವಂಥ ಕೆಲಸ ಆಗೋದಿಲ್ಲ ಚೇತನ್. ನಂಬರ್ 1. ನಂಬರ್ 2, ನೀವು ಒಂದು ಕ್ಷಣ ಯೋಚನೆ ಮಾಡಿ. ಅದೇ ರಾತ್ರಿ 1:45 ಅದೇ 4 ಜನ ಹೆಣ್ಮಕ್ಳ ಜೊತೆ ನೀವು ಹೋಗಿ ಅಲ್ಲಿ ಅವರನ್ನು ಕೂಡಿಸ್ಕೊಳ್ಳುವಾಗ ಅಲ್ಲಿ ಪೊಲೀಸ್ ಇಲ್ಲದೆ, ಅದೇ ಲಾಸ್ಟ್ ಹೋದ ವಾರ ನಡೆದ ಪೊಲೀಸ್ ಹುಡುಗರ ಕಾಟ ಏನಾದರೂ ಅಲ್ಲಿದ್ದಾಗ ಅಲ್ಲಿ ಪೊಲೀಸ್ ಯಾಕೆ ಇಲ್ಲ ಅನ್ನೋ ಪ್ರಶ್ನೆ ಮಾಡೋರು ಕೂಡ ನಾವೇ. ಅಲ್ಲಿ ಯಾಕೆ ಇರಲಿಲ್ಲ, ಆ ಡ್ಯೂಟಿಗೆ ಯಾಕೆ ಇರಲಿಲ್ಲ ಅಂತ ಪ್ರಶ್ನೆ ಮಾಡೋರು ಕೂಡ ನಾವೇ. ಪೊಲೀಸ್ ಗೂಂಡಾಗಿರಿ ನಡೀತಾ ಇದೆ ಮೇಡಮ್. ಅಲ್ಲಲ್ಲ, ನಾನು ಗೂಂಡಾಗಿರಿ ಬಗ್ಗೆ ನಾನು ಸಪೋರ್ಟ್ ಮಾಡ್ತಾ ಇಲ್ಲ ಚೇತನ್. ಪೊಲೀಸ್ ಸ್ಟೇಷನ್ ದಯವಿಟ್ಟು ಹೇಳ್ತೀನಿ, ಚೇತನ್ ಅವರು ಆ ಪೊಲೀಸ್ ಗೂಂಡಾಗಿರಿ ಅನ್ನೋ ಮಾತನ್ನ ವಾಪಸ್ ತಗೋಬೇಕು ಮೇಡಮ್. ಆ ಪದ ಉಪಯೋಗಿಸಬಾರ್ದು ದಯಮಾಡಿ. ನನ್ನ ಪೊಲೀಸ್ ಅಧಿಕಾರಿಗಳಿಗೆ, ನನ್ನ ಪೊಲೀಸರಿಗೆ, ಈ ದೇಶವನ್ನು ರಕ್ಷಣೆ ಮಾಡ್ತಾ ಇರೋರಿಗೆ ಗೂಂಡಾಗಿರಿ ಅನ್ನೋ ಪದವನ್ನ ಉಪಯೋಗಿಸಿದ್ರೆ ನಾನು ಖಂಡಿಸ್ತೀನಿ. ನಾನು ಅದನ್ನ ಖಂಡಿಸ್ತೀನಿ. ಆ ಪದ ಉಪಯೋಗಿಸಬೇಡಿ. ನಿಮ್ಗಾಗಿರೋರ ಬಗ್ಗೆ ಬೇಕಾದ್ರೆ ಮಾತಾಡಿ, ಆದ್ರೆ ಪೊಲೀಸ್ನವರು ಗೂಂಡಾಗಿರಿ ಅಂತ ಇದೆಯಲ್ಲ ಅದನ್ನ ಬಳಸಬೇಡಿ. ಆ ಪದ ದಯವಿಟ್ಟು ನಾವು ಅವಮಾನ ಮಾಡ್ಕೊಂಡಂಗೆ. ಒಂದ್ ನಿಮಿಷ ತಾಳೆ. ಇದನ್ನ ಇಟ್ಕೊಂಡು ಹೊಡೆಯೋದು, ಪೊಲೀಸ್ ಸ್ಟೇಷನ್ ಅಲ್ಲೂ ಇಟ್ಕೊಂಡು ಹೊಡೆಯೋದು, ರಸ್ತೆನಲ್ಲೂ ಹೊಡೆಯೋದು, ಪ್ರತಿಯೊಬ್ಬರನ್ನು ಹೊಡೆಯೋದು ಅಂದ್ರೆ ಅದು ಪ್ರತಿಯೊಬ್ಬರನ್ನು ಹೊಡೆಯೋದಿಲ್ಲಪ್ಪ. ನೀನು ಆ ನಿರ್ಣಯಕ್ಕೆ ಬರಬೇಡ ಪ್ಲೀಸ್. ಪ್ರತಿಯೊಬ್ಬರನ್ನು ಪ್ರಜೆಗಳನ್ನು ಇಟ್ಕೊಂಡು ಹೊಡೆದು ಬಿಡ್ತಾರೆ ಅಂದ್ರೆ ಪ್ರಜೆಗಳೇ ಇಟ್ಕೊಂಡು ಪೊಲೀಸರನ್ನ ಹೊಡೆದು ಬಿಡ್ತಾರೆ. ದಯವಿಟ್ಟು ನೀವು ಆ ನಿರ್ಣಯಕ್ಕೆ ಬರಬೇಡ. ಈಗ ನಾವು ಮಾತಾಡ್ತಿರೋದು ಬರೀ ಚೇತನ್ ಮತ್ತೆ ಪೊಲೀಸ್ ಅಧಿಕಾರಿ ಬಗ್ಗೆ ಮಾತ್ರ. ಸಂವಿಧಾನ ಆಗ್ಲಿ ಇಡೀ ಪೊಲೀಸ್ ಇಲಾಖೆ ಬಗ್ಗೆ ನಾವು ಮಾತನಾಡ್ತಾ ಇಲ್ಲ. ಬಿ ಕ್ಲಿಯರ್.
ದಯವಿಟ್ಟು ನೀನು ಬೇರೆ ಬೇರೆ ಇವ್ರಿಗೆಲ್ಲ ತಗೊಳ್ಬೇಡ. ಒಳ್ಳೆಯವರು madam, ಕೆಟ್ಟವರು, ಇದು ಒಂದು ಒಂದು police ನಿಮಿಷ, culture ಇಲ್ಲಿ madam. ಒಳ್ಳೆಯವರು ಒಂದು ನಿಮಿಷ ಕೆಟ್ಟವ್ರ sir, ಬಗ್ಗೆ ಒಂದು ನಿಮಿಷ ಮಾತಾಡ್ತಿದ್ದಿ. ಇಲ್ಲ, ಒಳ್ಳೆತನ ನಿಮ್ಗೆ ಯಾವಾಗಿರ್ತದೆ ಅಂದ್ರೆ ನಾವೆಲ್ಲದಕ್ಕೂ ಸರಿ ಇದ್ದಾಗ. 1:45 ರಾತ್ರಿಯಲ್ಲಿ ಆ ಹುಡುಗಿರು ನಾವ್ ಊಟಕ್ಕೆ ಹೋಗಿದ್ರು, ಎಲ್ಲದಕ್ಕೂ ಸರಿ ಏನು ಇದೀವಿ madam. ಕುದಿರ್ಲಿಲ್ಲ, ಅವ್ರು ರಾತ್ರಿ ಏನು ಆಗಿರ್ಲಿ, ಮಾಡಿರ್ಲಿಲ್ಲ, ಬೆಳಗ್ಗೆ ಆಗಿರ್ಲಿ ನಾನು ಹೋಗಿ madam. ಕರ್ಕೊಂಡ್ ಬರಕ್ ಹೋದೆ, ಒಳ್ಳೇದು. ನಾನು ಅದನ್ನ ಖಂಡಿಸ್ಲಿಲ್ಲ, ಅದನ್ನ ತಪ್ಪು ಅಂತ ಹೇಳಲಿಲ್ಲ. ಒಬ್ಬ ಹುಡುಗಿಯರಿಗೆ ಟ್ಯಾಕ್ಸಿ ಸಿಗ್ಲಿಲ್ಲ ಅಂತಂದ್ರೆ ನೀನು ಅವ್ರು ಕರೆದಿದ ತಕ್ಷಣ ನೀನು ಹೋಗಿದ್ರ ಬಗ್ಗೆ ನಮಗೆ ಏನು ಬೇಜಾರಿಲ್ಲ, ಖಂಡಿತ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಆದರೆ ಆ ಸಮಯ ಏನು ನಿಮಗೆ ನಾನು ಯಾಕೆ ಹೇಳಿದೆ ಅಂದ್ರೆ ಇನ್ನು ಭಾರತ ದೇಶ ಸಮಯ ಮತ್ತೆ ಎಷ್ಟೇ ಅಮೆರಿಕದ ಆಗಿರ್ಬೋದು ಸಂಸ್ಕೃತಿಯಲ್ಲಿ ಒಂದು ಅಂತ ಹೇಳಿದೆ. ಮೊದಲು ಆ ಮಾತನ್ನು ವಾಪಸ್ ತಗೋ. ಭಾರತ ಸಂಸ್ಕೃತಿಯೇ ನಾನು ಅದು ಬೇರೆ, ಹೇಳಿಲ್ಲ. ಅಮೆರಿಕ ನಾನು ಸಂಸ್ಕೃತಿಯೇ ಆ ಮಾತು ಬೇರೆ ಇಲ್ಲ. ಹೇಳಿಲ್ಲ. ನೀನ್ ಹೇಳಿದೆ, ನಾನು ಅದು ಹೇಳಿಲ್ಲ. ನೀನ್ ಹೇಳಿದೆ ಅದನ್ನ. ಅಲ್ಲಲ್ಲ. ನಮ್ಮ ಭಾರತೀಯ ಮತ್ತು ಇಲ್ಲ, ಭಾರತೀಯ ಒಂದೇ ತಾಳಿ ಸಂಸ್ಕೃತಿ ಮೇಡಮ್, ಅಮೆರಿಕ ಅದು ಹೇಳಿ ಸಂಸ್ಕೃತಿ ನಾನು ಒಂದೇ ಅಂತ ಹೇಳಿದೆ. ಕೂಗ್ಬೇಡಿ ಖಂಡಿತವಾಗ್ಲೂ ಇಲ್ಲ. ನೀವು ಕಿರ್ಚ್ತಾ ಇದ್ದೀರಾ. ಅಮೆರಿಕದಲ್ಲಿ ನಾನು ಒಂದೇ ಅಂತ ಹೇಳಿಲ್ಲ. ಮಧ್ಯರಾತ್ರಿವರೆಗೂ ನಾನು ತುಂಡು ಲಂಗ ಹಾಕೊಂಡು ಓಡಾಡ್ತಾ ಇದ್ರು ಕೂಡ ಯಾರು ಏನು ಕೇರ್ ಮಾಡೋದಿಲ್ಲ, ಯಾಕಂದ್ರೆ ಅವರೆಲ್ಲ ಇರೋದೇ ಹಾಗೆ. ಆದ್ರೆ ನಮ್ಮ ದೇಶದಲ್ಲಿ ಅದು ನಮ್ಮ ರಾಜ್ಯದಲ್ಲಿ ನಮ್ಮ ನಗರದಲ್ಲಿ ನೀನು ತುಂಡು ಲಂಗ ಹಾಕೊಂಡು ಇಟಿಟೆ ಲಂಗ ಹಾಕೊಂಡು ಇಡೀ ಮಧ್ಯರಾತ್ರಿ ಒಳ ಓಡಾಡ್ತಾ ಇದ್ರು ಹೆಣ್ಮಕ್ಳು ಅಂತಂದ್ರೆ ಅದನ್ನ ಒಪ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಯಾರು ಒಳ್ಳೆ ಅಭಿಪ್ರಾಯ ಬರೋದಕ್ಕೆ ಸಾಧ್ಯವೇ ಇಲ್ಲ. ಚೇತನ್ ಅವ್ರಿಗೆ ಬುದ್ಧಿ ಹೇಳ್ಬೋದಾಗಿತ್ತು. ಚೇತನ್ ಒಂದ್ ನಿಮಿಷ ತಾಳಿ madam, ನೀವು ಕೂಗ್ತಾ ನೀನು ಇದ್ದೀರಾ. ಬುದ್ಧಿ ನಾನು ಒಂದು ಮಾತು ಹೇಳ್ಬೇಕಾಗಿತ್ತು. ನೋಡಿ, ನಾವು ಪೊಲೀಸರು ಇದ್ದಾರೆ. ಅದೇ ಸಮಯದಲ್ಲಿ ಪೊಲೀಸರು ಒಂದ್ ನಿಮಿಷ ಇಲ್ಲದೆ ತಾಳಿ ಹೋಗಿದ್ರೆ ಆ ಹೆಣ್ಮಕ್ಳ ಗತಿ ಏನಾಗ್ತಿತ್ತು? ಅದೇ 1:45 ಅದೇ ಸ್ಟ್ರೀಟ್ ಅಲ್ಲಿ ಪೊಲೀಸರು ಕೆಲಸ ಮಾಡದೇ ಇದ್ದಿದ್ರೆ ಅವರ ಸ್ಥಿತಿ ಏನಾಗ್ತಿತ್ತು? ಆ ಹೆಣ್ಮಕ್ಳ ಸ್ಥಿತಿ ಏನಾಗ್ತಿತ್ತು? ನೀನ್ ಯೋಚನೆ ಮಾಡಿದ್ಯಾ? ಆ ಹೆಣ್ಮಕ್ಳ ಸ್ಥಿತಿ ಏನಾಗ್ತಿತ್ತು? ರಾತ್ರಿ 1:45 ಬೆಂಗಳೂರಲ್ಲಿ ಬಹಳ ಸೇಫ್ ಇಲ್ಲಪ್ಪ. ಸೇಫ್ ಅಲ್ಲ ಮೇಡಮ್, ಬೇರೆ ಜನ ನಾನು ಹೇಳೋದು ಚೇತನ್ಗೆ ನೀನು ಮೇಡಮ್, ನಾ ಒಂದು ಮಾತು ಹೇಳ್ತೀನಿ, ಒಂದು ನಿಮಿಷ ತಾಳಿ ಮೇಡಮ್. ಹೆಣ್ಮಕ್ಳಿಗೆ ಬುದ್ಧಿ ಇವಾಗ ಹೇಳಿದ್ರೆ ಕೂಗ್ತಾ ಸಾಕಾಯ್ತು. ಇದ್ದೀರಾ. ಎಸ್ ಚೇತನ್, ಇವಾಗ ಬಹಳ ಜನ ಕೂಗಾಡ್ತಾ ಇದ್ದಾರೆ. ದಯವಿಟ್ಟು ನಾವು ಸಿವಿಲೈಸ್ ನಾಗರಿಕ ಸಮಾಜದಲ್ಲಿ ನಾಗರಿಕವಾಗಿ ನಾವು ಮಾತಾಡುವ. ನೀನೊಬ್ಬನೇ ನಾಗರಿಕ ಅಲ್ಲಪ್ಪ, ಇಲ್ಲಿ ಪ್ರತಿಯೊಬ್ಬರು ನಾಗರಿಕನೇ. ನೀನೊಬ್ಬನೇ ನಾಗರಿಕ ಅನ್ಕೊಳ್ಳೋದು ತಪ್ಪು. ಮೇಡಮ್, ದಯವಿಟ್ಟು ಚೇತನ್, ನನಗೆ ಹೆಂಗಾಗ್ತಿದೆ ಇಲ್ಲ ಮೇಡಮ್, ನೀವು ಕೂಗ್ತಾ ಇದ್ರೆ ಯಾರೇ ಕೂಗಿದ್ರು ತಪ್ಪೇ. ನನ್ನ ಬಗ್ಗೆ ನನಗೆ ಬೇಜಾರಾಗ್ತಿದೆ. ನಿನ್ಗೆ ಗೊತ್ತಿಲ್ಲ ನನ್ನ ಸ್ಥಿತಿ ಏನಾಗಿದೆ ಅಂತ, ನಿನ್ಗೆ ಗೊತ್ತಿಲ್ಲ. ನಾನು ಏನಾಗಿದೆ ಅಂತ ನಿನ್ಗೆ ಗೊತ್ತಿಲ್ಲ. ನಿನಗೆ ನಾನು ಎಷ್ಟು ಜನನ ಎದುರಿಸ್ತಾ ಇದ್ದೀನಿ ಅಂತ ನಿನ್ಗೆ ಗೊತ್ತಿಲ್ಲ. ಒಂದು ವಾಹಿನಿಗೆ ಹೋಗಿ ಕೂತ್ಕೊಂಡಿದ್ದಕ್ಕೆ ಮತ್ತೊಬ್ಬ ವಾಹಿನಿಯವರಿಗೆ ಕೋಪ ಬಂದಿದೆ. ನಾನೇನೋ ನಿನ್ನ ಕರ್ಕೊಂಡು ಹೋದೆ, ಖಂಡಿತವಾಗ್ಲೂ ನಾನು ನಿನ್ನ ಕರ್ಕೊಂಡು ಹೋಗಿಲ್ಲ. ಯಾವ ವಾಹಿನಿಗೂ ನಾನು ಕರ್ಕೊಂಡು ಹೋಗಿಲ್ಲ. ನಿಮ್ಮ ತಂದೆಯವರ ಅಣತೆಯ ಮೇರೆಗೆ ನಾನು ಜೊತೆ ಬಂದೇ ಹೊರತು ಇನ್ನೊಂದು ವಾಹಿನಿಗೆ ನಾವು ಹೋಗಬಾರದು ಅಂತ. ಅದು ನಿಜ ಅಲ್ಲ ಮೇಡಮ್, ಅದು ನಿಜ ಅಲ್ಲ. ಯಾರು ಬಂದು ನಿಮ್ಮನ್ನು ಕೇಳ್ಕೊಂಡಿಲ್ಲ ಮೇಡಮ್. ಬಟ್ ನಾನು ಒಂದು ಹೇಳ್ತೀನಿ, ಪ್ರಕರಣದ ಪೂರ್ತಿ ವರದಿ ನನ್ನ ಕೈಗೆ ಸಿಕ್ಕಾಗ ಅದು ಬೇರೆ ಆಗಿದೆ. ಚೇತನ್, ದಯವಿಟ್ಟು ನೀವು ಆ ಸೀರಿಯಸ್ನೆಸ್ ಅರ್ಥ ಮಾಡ್ಕೊಳ್ಳಿ. ಈ ಇಡೀ ವರದಿ ಬಂದಾಗ ನನಗೆ ನಿನ್ನ ಬಗ್ಗೆ ಕಾಳಜಿ ಇರೋದ್ರಿಂದ, ನಿನ್ನ ಬಗ್ಗೆನೇ ಕಾಳಜಿ ಇರೋದ್ರಿಂದ ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನೀವು ಸುಮ್ಮನೆ ಉಡಾಫೆ ತರ ಮಾತಾಡೋದು ತಪ್ಪು. ನಿಮ್ದೇನು ತಪ್ಪಿಲ್ಲ. ನಾನು ಬುದ್ಧ, ಎಲ್ಲ ಪೊಲೀಸರು ಮಾಡ್ತಿರೋ ಮಹಾನ್ ತಪ್ಪು. ದಯವಿಟ್ಟು ನೀನ್ ಸ್ವಲ್ಪ ಬುದ್ಧಿವಂತನಾಗಿ ಯೋಚನೆ ಮಾಡು. ತಪ್ಪು ಇಲ್ಲದೆ ಇದ್ರೆ. ಬಿಫೋರ್ ಚೇತನ್, ನಿಮ್ ಜೊತೆ ಮಾತನಾಡೋಕ್ ಮುಂಚೆ ಅಶ್ವಿನ್ ಅಂತ ನಮ್ಗೊಬ್ರು ಕರೆ ಮಾಡಿದ್ದಾರೆ. ಎಸ್ ಅಶ್ವಿನ್, ಏನ್ ಹೇಳೋದಕ್ ಬಯಸ್ತೀರಾ ಈ ಪ್ರಕರಣದ ಬಗ್ಗೆ? ಮೇಡಮ್ ನಮಸ್ಕಾರ. ತಾರಾ ಮೇಡಮ್ ಅವ್ರಿಗೆ ಮತ್ತೆ ಸಾರಾ ಗೋವಿಂದ್ ಅವ್ರಿಗೆ ಮತ್ತೆ ಚೇತನ್ ಅವ್ರಿಗೆ ನಮಸ್ಕಾರ. ನಾನು ಇವತ್ತು ನಿಮ್ಮ ವಾಹಿನಿಯಲ್ಲಿ ನೋಡ್ತಾ ಇದ್ದೀನಿ. ಇವತ್ತು ಎಲ್ಲರೂ ಪಾಪ ಚೇತನ್ಗೆ ಒಂದು ಏನ್ ಮಾಡ್ತಾ ಇದಾರೆ ಅಂದ್ರೆ ಒಂದು ಪಿತೂರಿ ನಡೀತಾ ಇದೆ. ಚೇತನ್ ಅವ್ರು ಏನ್ ತಪ್ಪು ಮಾಡಿಲ್ಲ. ಇಲ್ಲಿ ಇದು ಒಂದು ಸಾಮಾನ್ಯ ಮನುಷ್ಯನ ಕರೆಯನ್ನು ಅವ್ರ ಮುಖಾಂತರ ಆಚೆ ಬಂದಿದೆ ಅಷ್ಟೇ. ಇಲ್ಲಿ ಸಾಮಾನ್ಯ ಒಂದು ಮನುಷ್ಯ ದಿನನಿತ್ಯ 100 ಜನ ಪೊಲೀಸ್ ಕೈಲಿ ಗೂಂಡಾಗಿರಿ, 100% ಗೂಂಡಾಗಿರಿ ಅಂತಾನೆ ನಾನು ಹೇಳ್ತೀನಿ. ಗೂಂಡಾಗಿರಿಯಲ್ಲಿ ಸಿಗಾಕೊಂತಾರೆ, ಇದು ಆಚೆ ಬರಲ್ಲ. ಆದ್ರೆ ಇವತ್ತು ಚೇತನ್ ಒಂದು ಅನುಭವಿಸೋದಕ್ಕಿಂತ ಒಂದು ನೋವು ಆಚೆ ಬಂದಿರೋದಕ್ಕೆ ಇಷ್ಟು ದೊಡ್ಡದಾಗಿ ನೀವು ಮಾತಾಡ್ತಾ ಇದೀರಲ್ಲ ಅಲ್ಲಿ ಕೂತ್ಕೊಂಡು, ಚೇತನ್ಗೆ ಎಷ್ಟು ನೋವಾಗಿರ್ಬೋದು. ಇದೇ ಒಂದು ಸಾಮಾನ್ಯ ಮನುಷ್ಯ ಪೊಲೀಸ್ ಅವ್ರ ಕೈಲಿ ಒದೆ ತಿಂದ್ರು. ನಾನು 1 ನಿಮಿಷ ಮೇಡಮ್, ನಾನು ಮಾತಾಡ್ಬಿಡ್ತೀನಿ, ಆಮೇಲೆ ನೀವು ಹೇಳಿ. ಎಲ್ಲ ನಿಮಗಿಂತ ಹೆಚ್ಚಾಗಿ ಚೇತನ್ ಬಗ್ಗೆ ನನಗೆ ಗೊತ್ತು. ಮೇಡಮ್ ಖಂಡಿತ ನಾನು ಚೇತನ್ ಬಗ್ಗೆ ಮಾತಾಡ್ತಿಲ್ಲ, ಸಾಮಾನ್ಯ ಮನುಷ್ಯನ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಒಂದು ಸಾಮಾನ್ಯ ಮನುಷ್ಯನ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸಾಮಾನ್ಯ ಮನುಷ್ಯರು ಇವತ್ತು ನೀವು ಜಸ್ಟ್ ಒಂದು AC ಸ್ಟುಡಿಯೋಲ್ ಕೂತ್ಕೊಂಡು ನೋಡ್ತಾ ಇದ್ದೀರಾ. ಆದ್ರೆ ರೋಡಲ್ಲಿ ನಾನ್ ಬೇಕಾದ್ರೆ ನಿಮ್ಗೆ ಬನ್ನಿ, ನಾನ್ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಪೊಲೀಸ್ ಅವರ ಒಂದು ಗೂಂಡಾಗಿರಿಯನ್ನು ನಾನ್ ತೋರಿಸಬಲ್ಲೆ. ಇದೇ ತರ ನಮ್ಮ ರಾಜ್ಯದಲ್ಲಿ ಒಂದು ಮಾತು ಮೇಡಮ್, ನಾನು ಮುಗಿಸ್ಬಿಡ್ತೀನಿ. ಬುದ್ಧಿ ಹೇಳ್ತಾ ಇದ್ದೀರಿ, ನಾನು ಹೇಳ್ತೀನಿ ಸ್ವತಃ, ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತೀನಿ. ನಾನು ಪೊಲೀಸ್ ಅವರು ಮಾಡಿದ್ದು ಸರಿ ಅಂತ ಹೇಳಲಿಕ್ಕೆ ಖಂಡಿತವಾಗ್ಲೂ ಇಲ್ಲಿ ಬಂದಿಲ್ಲಪ್ಪ. ಮೊದಲನೇದಾಗಿ ನನಗೆ ನಾನು ಘಟನೆ ಬಗ್ಗೆ ಮಾತಾಡ್ತಿದ್ವಿ ವಿನಃ ನಾವು ಪೊಲೀಸ್ ಅವರು ಮಾಡಿದ್ದೆಲ್ಲ ಸರಿ, ಚೇತನ್ ಮಾಡಿದ್ದೆಲ್ಲ ತಪ್ಪು ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಕೂತಿಲ್ಲ.
ಮೇಡಮ್ ಖಂಡಿತ ದಯವಿಟ್ಟು ಅವ್ರು ಒಂದು ಆಮೇಲೆ ನಿಮಿಷ. ನನಗೆ ಚೇತನ್ ಇವತ್ತು ನಮ್ದು ನನಗೆ ಇಂಡಿಯಾ ನೋಡಪ್ಪ ಬಂದ್ಬಿಟ್ಟು ಒಂದ್ democratic ನಿಮಿಷ country. ಒಂದ್ ನಿಮಿಷ ನನಗೆ 12 ಗಂಟೆ ಚೇತನ್ ಅಲ್ಲ. ಬಗ್ಗೆ ಬಹಳ ಗೌರವ ಇದೆ ಅಲ್ಲಲ್ಲ ಆಯ್ತಾ ಅವನು ನಮ್ಮನೆ ಹುಡುಗ ಅನ್ನೋ ರೀತಿಲಿ ಇದ್ದೀನಿ ನಾನು ಅಲ್ಲ ಅಶ್ವಿನ್ ಅವ್ರಿಗೆ ಅಶ್ವಿನ್ ಸರ್ ನಾನು ಸಾರಾಗೋಯಿಂದ ಮಾತಾಡ್ತಾ ಇದ್ದೀನಿ ಅಲ್ಲ ಅವತ್ತು ಚೇತನ್ ಹೋಗ್ದೇನೆ ಅಲ್ಲಿ ಏನಾದರೂ ಬೇರೆ ಒಂದು ಘಟನೆ ನಡೆದಿದ್ರೆ ನೀವು ಏನು ಯೋಚನೆ ಮಾಡ್ಬೋದಾಗಿತ್ತು ಹೇಳಿ ಅಲ್ಲಿ ಏನು ಮಾಡ್ತಿದ್ರಿ ಇವಾಗ ಥಿಂಕ್ ಮಾಡಿ ಯಾರ ಮೇಲೆ ಹೊಣೆ ಹೊರಿಸ್ತಾ ಇದ್ರಿ ಅಲ್ಲಲ್ಲ ಯಾರ ಮೇಲೆ ಹೊಣೆ ಹೊರಿಸ್ತಾ ಇದ್ರಿ ನೀವು ಅಂತ ಹೇಳ್ಬಿಟ್ಟು ಇವತ್ತು ಯಾರು ಹೋಗ್ಲೇಬಾರ್ದಾ ಅಲ್ಲಲ್ಲ ನೀವು ಯಾರ ಮೇಲೆ ಹೊಣೆ ಹೊರಿಸ್ತಾ ಇದ್ರಿ ನಿಮ್ಮ ಮನೇಲಿ ಏನಾದ್ರೆ ನಮ್ಮ ಮನೇಲಿ ಹೋಗಿ ಹೋಗ್ತೀವಿ ತಾನೆ ಅಲ್ಲಲ್ಲ 3 ಗಂಟೆಲಿ ಅಲ್ಲಲ್ಲ ನಾವೆಲ್ಲ 1:30 ಗಂಟೆ 2 ಗಂಟೆಗೆ ಹೋಗಿ ಕರ್ಕೊಂಡೋಗಿ ಕೂತ್ಕೊಂಡು ಮಾತಾಡ್ಕೊಂಡು ತಿನ್ಕೊಂಬರೋರಲ್ಲ ಅವತ್ತು ಏನಾದ್ರು ಬೇರೆ ಘಟನೆ ನಡೆದಿದ್ರೆ ನೀವು ಯಾರನ್ನ ಹೊಣೆ ಮಾಡ್ತಾ ಇದ್ರಿ ನನಗೆ ಆ ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ ಎಸ್ ಚೇತನ್ ಹೇಳಿ. ಇವಾಗ ಒಂದು ಹೇಳ್ತೀನಿ, ನಾನು ಯಾವುದು ಅಮೇರಿಕ ಇಂಡಿಯಾ ಬಗ್ಗೆ ಕಂಪ್ಯಾರಿಸನ್ ಅಲ್ಲ. ಪೊಲೀಸ್ ವೈಲೆನ್ಸ್ ಅನ್ನೋದು ಅಮೇರಿಕಾದಲ್ಲೂ ನಡೆಯುತ್ತೆ. ಇವಾಗ ಫರ್ಗಸನ್ ಆಗಿರ್ಬೋದು, ಕರಿ ಹುಡುಗರನ್ನ ಭಾಳ ಚೀಟಿ ಹೊಡೆದಿದ್ದಾರೆ. ಇಂಡಿಯಾನಲ್ಲೂ ಭಾಳ ರೀತಿ ಜನ ಮಾತಾಡೋಕ್ಕೆ ಅವಕಾಶ ಸಿಗಲ್ಲ, ಯಾಕಂದರೆ ಅವ್ರು ಹೊಡೆಸ್ಕೊತಾರೆ ಈ ರೀತಿ ಅದೇ ರೀತಿ ಅಂತ ಒಪ್ಕೊಂಡು ಸುಮ್ಮನೆ ಇರ್ತಾರೆ. ಇವಾಗ ಅಶ್ವಿನ್ ಅವ್ರು ಹೇಳ್ದಂಗೆ, ಬೇರೆಯವ್ರು ಹೇಳ್ದಂಗೆ ನನಗಿವಾಗ ಒಂದು ವೇದಿಕೆ ಸಿಕ್ಕಿದೆ. ಇದು ಮಾಡಿರೋದು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ, ನಾನು ಎಲ್ಲೂ ತಪ್ಪು ಮಾಡಿಲ್ಲ, ನಾನು ನ್ಯಾಯದ ಪರವಾಗೇ ಹೋಗಿದ್ದೀವಿ. ಇವ್ರು ಪೊಲೀಸ್ನವರು ಮಾಡಿರೋದು, ಈ ಒಂದು ಪೊಲೀಸ್ ಆಫೀಸರ್ ಅದ್ರ ಜೊತೆ 2 SI ಮತ್ತು ACP ಮಾಡಿರೋದು ಸರಿ ಅಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳ್ತಾ ಇಲ್ಲ. ಪೊಲೀಸರು ಎಷ್ಟೋ ಒಳ್ಳೆಯವರು ಇದ್ದಾರೆ, ಒಳ್ಳೆ ಕೆಲಸ ಮಾಡೋರು ಇದ್ದಾರೆ. ನಮಗೆ ಬೇರೆ ಪೊಲೀಸ್ ಆಫೀಸರ್, ಆನೆಸ್ಟ್ ಪೊಲೀಸ್ ಆಫೀಸರ್ಸ್ ಇದ್ದಾರೆ. ಅದಕ್ಕೆ ನಮಗೊಂದು ರಿಫಾರ್ಮ್ ಬೇಕು. ಈ ರಿಫಾರ್ಮ್ ಅಂದರೆ ಒಂದು ಲೋಕಾಯುಕ್ತ ಥರ ಒಂದು ಪೊಲೀಸ್ ಒಂದು ಸೆಲ್ ಏಜೆನ್ಸಿ ಶುರು ಮಾಡಿದ್ರೆ ಆನೆಸ್ಟ್ ಪೊಲೀಸ್ ಆಫೀಸರ್ ಇರಲಿ. ಪೊಲೀಸ್ ಮೇಲೆ ಏನೇ ಪ್ರಾಬ್ಲಮ್ ಇದ್ರೂ ಜನ ಅಲ್ಲಿ ಹೋಗ್ಬೋದು. ಅದನ್ನು ಒಂದು ಶುರು ಮಾಡ್ಕೋಬೇಕು. 2ನೇದು ಶುರು ಮಾಡೋದಂದರೆ ಎಜುಕೇಷನ್ ಟ್ರೈನಿಂಗನ್ನು ಇಂಪ್ರೂವ್ ಮಾಡಿ, ಯಾವುದೇ ಕಾರಣಕ್ಕೂ ವೈಲೆನ್ಸ್ ಯೂಸ್ ಮಾಡ್ದಂಗೆ ನಮ್ಮ ಜನರನ್ನ ಒಳ್ಳೆ ಮಾತಲ್ಲಿ ಹೆಂಗಸನ್ನು ಒಳ್ಳೆ ರೀತಿ ಮಾತಾಡೋದು, ನಾನ್ ಕರಪ್ಟ್ ರೀತಿಯಿಂದ ನಾವು ಟ್ರೈನಿಂಗ್ ಕೊಟ್ಟರೆ, ಇವೆರಡು ಮಾಡಿದ್ರೆ 10 ವರ್ಷ 20 ವರ್ಷ ಅಲ್ಲ, ಕರ್ನಾಟಕ ಪೊಲೀಸ್ನದ್ದು ಯಾವುದೇ ಸಮಸ್ಯೆಗಳು ಇಲ್ಲದೆ ನಮ್ಮ ಪೊಲೀಸ್ ನಿಜವಾಗ್ಲೂ ಭಾಳ ಒಳ್ಳೆ ಪೊಲೀಸ್ ಆಫೀಸರ್ಸ್ ಇದ್ದಾರೆ, ಅವ್ರು ಇನ್ನೂ ಆಚೆ ಬರ್ತಾರೆ ಅನ್ನೋ ಭರವಸೆ ಇದೆ. ಇದರ ಜೊತೆಗೆ ಚೇತನ್, ಅಲ್ಲಿ ಈ ವಿಷಯವನ್ನ ಅಲ್ಲೇ ಸಮಾಧಾನಕರ ರೀತಿಯಲ್ಲಿ ನಿವಾರಿಸುವಂತಹ ಪ್ರಯತ್ನ ಮಾಡಲಾಯಿತು. ಆದ್ರೆ ನೀವು ಒಪ್ಪಲಿಲ್ಲ ಅನ್ನೋ ಮಾತಿದೆ. ಎಲ್ಲವೂ ಕೂಡ ಸಮಾಧಾನಕರವಾಗಿ ಮುಗಿಸಿ ಮಾತುಕತೆಯಲ್ಲೇ ಮುಗಿಸುವಂತಹ ಪ್ರಯತ್ನ ಆಗಿತ್ತು. ಅಂದ್ರೆ ಎಲ್ಲವೂ ಸಮಾಧಾನವಾಗಿ ಮುಗಿದೋಗ್ಲಿ, ಯಾಕೆಂದ್ರೆ ಎರಡೂ ಕಡೆಯಿಂದ ತಪ್ಪುಗಳಾಗಿವೆ. ಆದ್ರಿಂದಾಗಿ ಮಾತುಕತೆಯಲ್ಲಿ ಬಗೆಹರಿಸಬೇಕಾದಂತಹದ್ದನ್ನ ಚೇತನ್ ದೊಡ್ಡ ಇಶ್ಯೂ ಮಾಡ್ತಿದ್ದಾರೆ ಅನ್ನುವಂತಹ ವಾದ ಇದೆ. ಅವ್ರ ನಂಬರ್ ಎಷ್ಟು ಕೇಳಿಯಮ್ಮ? ಭಾವನಾ ಅವರೇ, ನಾನು ಮೀಡಿಯಾ ಅವತ್ತು ಗುರುವಾರ ಆದಮೇಲೆ ನಾನು ಮೀಡಿಯಾಗೆ ಬರಬೇಕು ಅಂತ ಯೋಚನೆಯೂ ಇರಲಿಲ್ಲ. ಗುರುವಾರ ಮುಂಚೆನೂ ಯೋಚನೆ ಇರಲಿಲ್ಲ, ಇವಾಗಲೂ ಯೋಚನೆ ಇರಲಿಲ್ಲ. 1 ವಾರ ಆಗಿದೆ, 1 ವಾರ ಕಾದಿದ್ದೀವಿ. ನಾನು ಎಲ್ಲಿ ದೊಡ್ಡ ಇಶ್ಯೂ ಮಾಡ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ಇಶ್ಯೂ ಮಾಡ್ತಾ ಇಲ್ಲ. ಇವತ್ತು ಬಲವಂತದಿಂದ ನೀವು ಇದ್ದೀರಾ, ನಾವು ಬರಬೇಕು, ಮಾತಾಡಬೇಕು. ಇವತ್ತು ಇಷ್ಟೊತ್ತಿಗೆ 1 ವಾರ ಆಗಿದೆ. ಪೊಲೀಸ್ ಕಮಿಷನರ್ ಅದೇನು ಕ್ರಮ ಇರುತ್ತೋ ತಗೊಂತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್, ನಿರೀಕ್ಷೆಯಿಂದ ಬಂದಿದ್ದೀನಿ ಅಷ್ಟೇ. ಇಲ್ಲೇನು ದೊಡ್ಡ ಇಶ್ಯೂ ಪ್ರಶ್ನೆ ಅಲ್ಲ. ಇವತ್ತು ಮಾತುಕತೆಗೆ ಬರಬೇಕಾಗಿತ್ತು ಚೇತನ್ ಬೆಂಗಳೂರಿಗೆ, ಆದ್ರೆ ಹುಬ್ಬಳ್ಳಿಯಲ್ಲಿ ಯಾಕಿದ್ದಾರೆ ಅನ್ನುವಂಥದ್ದು. ನಾನು ಹುಬ್ಬಳ್ಳಿನಲ್ಲಿರೋದು ಒಂದು ಯೂತ್ ಕಾನ್ಫರೆನ್ಸ್ ಇದೆ, ಯೂತ್ ಲೀಡರ್ಶಿಪ್ ಬಗ್ಗೆ ನಾಳೆ ಇದೆ. ನಾಳೆ ಬೆಳಗ್ಗೆ ಗೆಸ್ಟ್ ಓಪನಿಂಗ್ ಸ್ಪೀಕರೇ ನಾನು. ಆ ಕಾರಣಕ್ಕೆ ಇವತ್ತು ನಾನು ಹುಬ್ಬಳ್ಳಿಗೆ ಬಂದಿದ್ದೀನಿ. ನಾನು ಮತ್ತೆ ಮೈಸೂರಿಗೆ ಹೋಗಿದ್ದೆ ಹೋದ ವಾರ. ಮುಂದಿನ ವಾರ ಒಂದು 10 ದಿನದ ನಂತರ ನಾನು ತುಮಕೂರಿಗೆ ಹೋಗಿ ಅಲ್ಲಿ ವಚನ ಸಾಹಿತ್ಯದ ಬಗ್ಗೆ, ಅದ್ರ ಬಗ್ಗೆ ಚಳುವಳಿ, ಆ ಹೋರಾಟದ ಬಗ್ಗೆ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೋದ ವಾರ ಪುಸ್ತಕ ನಿಷೇಧನೆ ಹೇಗೆ ನಮಗೆ ಪ್ರಜಾಪ್ರಭುತ್ವ ಹೊಡ್ತಾ ಬೀಳುತ್ತೆ ಅನ್ನೋದು ನಾನು ಮಾತಾಡಿದ್ದೀನಿ ಮೈಸೂರಲ್ಲಿ. ಈ ನಾಳೆ ಸೋಷಲಿಸ್ಟ್ ಮತ್ತು ಸೆಕ್ಯುಲರ್ ಬಗ್ಗೆ, ಯೂತ್ ಎಂಪವರ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಹೀಗೆ ಬೇರೆ ಕಡೆ ನಾನು ಪ್ರಚಾರ ಮಾಡೋಕ್ಕೆ ಹೋಗಲ್ಲ. ಹಾಸನ, ಕೋಲಾರ, ಮಂಗಳೂರು, ಹಲವಾರು ಕಡೆ ಹೋಗಿ ಈ ಥರ ಕೆಲಸಗಳು ಮಾಡ್ತಾ ಇರ್ತೀನಿ. ಎಲ್ಲೂ ನಾವು ಹೇಳ್ಕೊಳ್ತೀವಿ, ನಾನು ಇದನ್ನು ಮಾಡ್ತಾ ಇದ್ದೀನಿ ತೋರಿಸ್ಕೊಳ್ಳೋ ಪ್ರಶ್ನೆ ಬರಲ್ಲ. ನಾವು ಒಳ್ಳೆ ಕೆಲಸ ಮಾಡಬೇಕು, ನಾವು ಮಾಡೋಣ. ಆದರೆ ಈ ಇಶ್ಯೂ ನಿಮಗೆ ಭಾಳ ಕ್ಯಾಪ್ಚರ್ ಆಗಿದೆ, ಅದಕ್ಕೆ ಭಾಳ ಜನ ಮಾಧ್ಯಮದವ್ರು ಬಂದಿದ್ದೀರಾ. ನಾವು ಆದಷ್ಟು ಒಳ್ಳೆ ರೀತಿಯಲ್ಲಿ ಆಗಲಿ, ನಾವು ಇನ್ಫ್ಲೂಯೆನ್ಸು, ಪ್ರೆಷರ್ ಬೇಡ. ಯಾವ್ದು ಸರಿನೋ ಅದಾಗಲಿ, ಯಾವ್ದು ಕಾನೂನು ಪ್ರಕಾರ ಅದಾಗಲಿ. ಮುಂದೆ ಏನಾಗುತ್ತೆ, ಪೊಲೀಸ್ ಕಮಿಷನರ್ ಅದನ್ನು ಕ್ರಮ ಏನಿದೆ ಅಂತ ಹೇಳಾದ್ಮೇಲೆ, ಇನ್ವೆಸ್ಟಿಗೇಷನ್ ಏನಾದಮೇಲೆ ಅದನ್ನ ನಂತರ ನಾವು ನೋಡುವ, ಅಷ್ಟೇ ನಾವು ನೋಡಬೇಕಾಗಿದೆ. ಅಲ್ಲ ಈಗ ಪಾಪ ಅವರು ಸಮಾಜ ತಿದ್ದುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನನಗೆ ಅದ್ರ ಬಗ್ಗೆ ಖುಷಿ ಇದೆ, ಅವ್ರು ಹೇಳೋದೆಲ್ಲ ನಾನು ಒಪ್ಕೊಳ್ತೀನಿ. ಅದೇ ರೀತಿ ನಾವು ಕೂಡ ಭಾಷೆಗೋಸ್ಕರ, ಈ ನಾಡುವನ್ನೆಲ್ಲ ಸಂಸ್ಕೃತಿಗೋಸ್ಕರ 35 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ನಾವು ಅದೇ ಕೆಲಸ ಮಾಡ್ತಾ ಇರೋದು, ಅವರು ಅದೇ ಕೆಲಸ ಮಾಡ್ತಾಯಿದ್ದಾರೆ. ಮಾಡಲಿ, ಆದರೆ ಎಲ್ಲೋ ಒಂದು ಕಡೆ ಯಾವುದನ್ನು ಮಾಡಬೇಕು, ಯಾವ ಟೈಮಲ್ಲಿ ನಾನು ಇದನ್ನು ಈ ಕೆಲಸ ನಾನು ಇದನ್ನು ಮಾಡ್ತಾ ಇರೋದು ಸರಿನಾ, ಇಷ್ಟೊತ್ತಿನಲ್ಲಿ ಹೋಗಿದ್ದು ಸರಿ ಆಯಿತು, ಆದಮೇಲೆ ಮನೆಗೆ ಹೋಗಬೇಕಾಗಿತ್ತು. ಅದನ್ನು ಬಿಟ್ಟು ಮತ್ತೆ ಅದನ್ನು ರಂಪ ಮಾಡ್ಕೊಂಡಿದ್ದಿದೆಯಲ್ಲ. ಬಟ್ ಈಗ ಅವ್ರಿಗೆ ರಿಯಲೈಸ್ ಆಗ್ತಾಯಿದೆ. ನಾನು ಹೇಳ್ತೀನಿ, ಅವರು ನನ್ನ ಪದ ಬಳಸಿದ್ದು, ಪೊಲೀಸ್ ಗೂಂಡಾಗಳು ಅನ್ನೋ ಪದ ಬಳಸಿದ್ದನ್ನು ನಾನು ಅವಾಗ ಅವ್ರಿಗೆ ಖಂಡಿಸಿದೆ. ಆದರೆ ಇವತ್ತು ಅವರು ಅದನ್ನು ಬಳಸ್ತಾ ಇಲ್ಲ. ಸುಮಾರು ಜನ ಒಳ್ಳೆಯವರಿದ್ದಾರೆ ಅಲ್ಲಿ, ಅವರು ಆಗ್ತಾಯಿದ್ದಾರೆ. ನನಗೇನು ಅಂತ ಹೇಳಿದ್ರೆ, ಯಾವುದೇ ಇದು ಇಶ್ಯೂ ಆಗೋದು ಬೇಡ. ನಮ್ಮಲ್ಲಿ ಇಂಡಸ್ಟ್ರಿ ಚಿಕ್ಕದು,
ಇಶ್ಯೂ ಆಗೋದು ಬೇಡ. ನಾನು ಅವ್ರಿಗೆ 3 ಸಲ ಫೋನ್ ಮಾಡಿದೆ. ಒಂದು ನಿಮಿಷ ಸಿಕ್ಕಿದ್ರೆ ನಾನು ಏನಾದ್ರು ಸಮಸ್ಯೆ ನನಗೆ ಒಂದು ಫೋನ್ ಸರ್, ನಿಮ್ಮ ಫೋನ್ ನಂಬರ್ ಹೇಳಿ ಚೇತನ್ ಪ್ಲೀಸ್. ನನಗೆ ಒಂದು ಫೋನ್ ನಿಮ್ದು ಇದೇ ನಂಬರಾ? ನಾನು ಫೋನ್ ನಂಬರ್ ಹೇಳಿದ್ರೆ ಸರಿ, ನೀವು ಮಾಡಿರ್ಬೋದು. ನನಗೆ ಫೋನ್ 93410 ಅದು ಟಿವಿನಲ್ಲಿ ಹೇಳೋದು ಸರ್. ಎಂಡ್ ನಂಬರ್ ಹೇಳ್ಬಿಡಿ. 97003003 ಲಾಸ್ಟ್. ಓಕೆನಾ? ನನ್ನ ರೆಕಾರ್ಡ್ ಇದೆ. ನನಗೆ ಯಾವ ಫೋನ್ ನಂಬರ್, ನನಗೆ ಯಾವ ಫೋನ್ ಕಾಲು ಬಂದಿಲ್ಲ. ನನ್ನ ಫೋನ್ಗಳು ಆದಷ್ಟು ನಾನು ಪ್ರತಿ ಸಲ ಎತ್ಕೊಂತೀನಿ. ಸಾರಾ ಗೋವಿಂದ್ ಅವರಿಂದ ಬರಲಿ, ಯಾರಿಂದ ಬರಲಿ, ನಾವು ಮಾತಾಡೋಣ. ಆದರೆ ಇವಾಗ ಪೊಲೀಸ್ ಏನೇನು ಮಾಡ್ತಾರೋ ಅವ್ರು ಮಾಡಕ್ಕೆ ಬಿಡಬೇಕು, ಅವ್ರ ಕೆಲಸ ಮಾಡಕ್ಕೆ ನಾವು ಬಿಡಬೇಕು. ನಮ್ಮ ಪೊಲೀಸ್ ಬೇಕು, ನಮ್ಮ ಪ್ರೊಟೆಕ್ಷನ್ಗೆ ಬೇಕೇ ಬೇಕು. ಒಳ್ಳೆ ಪೊಲೀಸ್ನವ್ರು ಬೇಕು ಅಂತ ಕೇಳ್ಕೊಳ್ತಾ ಇದೀವಿ ಅಷ್ಟೇ. ನಾವು ಯಾವ ರೀತಿ ನಮಗೆ ಅವ್ರು ಬೇಡವೇ ಬೇಡ, ಅವ್ರು ನಮಗೆ ಕಷ್ಟ ಕೊಡ್ತಾ ಇದ್ದಾರೆ ಅಂತ ಅಲ್ಲ. ಎಷ್ಟೋ ಜನ ಒಳ್ಳೆ ಪೊಲೀಸ್ ಆಫೀಸರ್ಸ್ ನಮಗೆ ಆಗಬಾರದನ್ನ ಪ್ರಿವೆಂಟ್ ಮಾಡ್ತಾರೆ. ಹೌದು, ನಮ್ಗೆ ಒಳ್ಳೆ ಪೊಲೀಸ್ ಆಫೀಸರ್ಸ್ ಬೇಕು. ಭರವಸೆ ಇದೆ, ಘಟನೆಗಳು ಬೇಕಾದಷ್ಟು ನಡೆದಿದೆ. ಆದರೆ ಯಾವತ್ತೂ ನಾವು ಅದನ್ನು ಇಶ್ಯೂ ಮಾಡಿಲ್ಲ. ನಡೆಯುತ್ತೆ, ಒಂದು ಘರ್ಷಣೆಯಲ್ಲಿ ಏನು ನಡೆದೋಗುತ್ತೆ, ಆದರೆ ಅದನ್ನು ನಾನು ಯಾವತ್ತೂ ಇಶ್ಯೂ ಮಾಡಿಲ್ಲ. ಯಾವತ್ತು 35 ವರ್ಷದಿಂದ ಇಲ್ಲಿವರೆಗೂ ಅವ್ರಿಗೂ ನಮಗೂ ಬೇಕಾದಷ್ಟು ಮಾತುಕತೆ ನಡೆದೋಗಿದೆ. ಭಾಳಷ್ಟು ಜನ ಏಕವಚನದಲ್ಲಿ ಮಾತಾಡಿದ್ದಾರೆ. ಮೊನ್ನೆ ಬೆಳಗಾವಿ ಹೋದಂಥ ಸಂದರ್ಭದಲ್ಲಿ ವಾಟಾಳ್ ನಾಗರಾಜ್ ಅವರು ನನ್ನನ್ನು ಇಬ್ಬರನ್ನೂ ಶರ್ಟ್ ಹಿಡ್ಕೊಂಡು ನಡೆದವ್ರೆ. ಆದರೂ ಕೂಡ ನಾವು ನಮ್ಮ ಹೋರಾಟ ಏನಕ್ಕೆ ಮಾಡಬೇಕು ಅದನ್ನು ಮಾಡ್ತಾಯಿದ್ದೀವಿ. ಅವ್ರ ಕೆಲಸ ಅವ್ರು ಮಾಡ್ತಾವ್ರೆ. ಅವ್ರಿಗೂ ಅದು ಇದಿರುತ್ತೆ. ನಾಳೆ ದಿವಸ ಅವರು ಮೇಲಧಿಕಾರಿಗಳಿಗೆ ಉತ್ತರ ಹೇಳಬೇಕಾಗತ್ತೆ. ಅವ್ರದ್ದು ಈ ಕೆಳ ಅಧಿಕಾರಿಗಳದ್ದಿದೆಯಲ್ಲ ತುಂಬಾ ಕಷ್ಟ. ಏನಾದರೂ ಮೇಲಧಿಕಾರಿಗಳು ಅವ್ರ ಮೇಲೆ ಪ್ರೆಷರ್ ತರ್ತಾರೆ. ಆ ರೀತಿ ಇಲ್ಲಿ ಏನೋ ಒಂದು ಸಣ್ಣ ಪುಟ್ಟದ್ದು ಆಗಿರ್ಬೋದು. ಅದು ಒಂದು ಸೈಡಿಂದ ಆಗಿಲ್ಲ, 2 ಸೈಡಿಂದ ಆಗಿದೆ. ಒಂದೇ ಸೈಡಿಂದ ಆಗಿಲ್ಲ ಸರ್, 2 ಸೈಡಿಂದ ಆಗಿಲ್ಲ. ನಾನು ಹೊಡೆಸ್ಕೊಂಡಿದ್ದೀನಿ 2 ಸಲ. ನಾನು 2 ಸಲ 10 ಏಟ್ ಮೇಲೆ ಹೊಡೆಸ್ಕೊಂಡಿದ್ದೀನಿ. ಅಲ್ಲ, ಇದೊಂದು ಪ್ರಶ್ನೆ ಬರುತ್ತೆ. ಯಾಕೆ ಹೊಡೆದ್ರು ಅಂದ್ರೆ ಏಕದಮ್ ಇಟ್ಕೊಂಡು ಹೊಡೆದಿದ್ದಾರೆ. ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಯಾರೇ ಅವ್ರನ್ನ ಏಕವಚನ ಯಾಕೆ ಮಾತಾಡ್ತೀರಾ ಅಂತ ಒಂದು ಪ್ರಶ್ನೆ ಮಾಡಿದ್ರೆ ಹೊಡೆಯೋ ಒಂದು ಕಲ್ಚರ್, ಒಂದು ಸಂಸ್ಕೃತಿ ಅನ್ನೋದು ಬಂದ್ಬಿಟ್ಟಿದೆ. ನಮ್ಮ ಹೆಣ್ಮಕ್ಳಿಗೆ ಬುದ್ಧಿ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರೆ ನೀವು ಬಹಳ ದೊಡ್ಡ ಮನುಷ್ಯರಾಗ್ತಿದ್ರಿ. ಬುದ್ಧಿ ಹೇಳೋ ಪ್ರಶ್ನೆ ಅಲ್ಲ, ಹೆಂಗಸರು ನಮಗೆ ಹೇಳಬೇಕು ಸರ್ ಗೋವಿಂದ್ ಅವರೇ. ಹೆಂಗಸರು ಜಾಸ್ತಿ ಸ್ಕೂಲ್ನಲ್ಲಿ ಹೆಂಗಸರು ಟಾಪ್ ಮಾರ್ಕ್ಸ್ ತಗೊಂತ ಇದ್ದಾರೆ. ಕರಪ್ಷನ್ ಅಲ್ಲಿ ಹೆಂಗಸರು ಹಿಂದೆ ಇದ್ದಾರೆ. ಪಾವರ್ಟಿ ಅಲಿವಿಯೇಷನ್ ಹೆಂಗಸರು ಮುಂದೆ ಇದ್ದಾರೆ. ಹೆಂಗಸರು ನಮಗೆ ಹೇಳ್ಕೊಡ್ಬೇಕಾಗಿರೋದು, ನಾವು ಹೆಂಗಸರು ಹೇಳ್ಕೊಡೋದಲ್ಲ ಸರ್ ಗೋವಿಂದ್ ಅವರೇ, ನಮ್ಮೆಲ್ಲರಿಗೂ ಹೇಳ್ಕೊಡ್ಬೇಕು. ನೀವು ಆ ಹುಡುಗಿರ ಕುಡಿದು ಬಿದ್ದಿರೋ ಹುಡುಗಿರ ಹತ್ರ ಬುದ್ಧಿ ಹೇಳ್ಕೊತೀರಾ? ಹೌದು, ಅವ್ರು ಹೇಳ್ರಿ ಎಲ್ಲರಿಂದ ಬುದ್ಧಿ ಬರ್ಲಿ. ಹುಡುಗಿರಲ್ಲ, ಅವ್ರ ಹೆಂಗಸರು. ಅವ್ರು ಇನ್ನೊಂದೇನಂದ್ರೆ ಅವ್ರ ಬುದ್ಧಿ ಹೇಳಿ ನನಗೆ ಎಲ್ಲಾರ ಕಡೆಯಿಂದ ಬುದ್ಧಿ ಬರ್ಲಿ. ನೀವು ಹೇಳ್ತೀರಾ, ತಾರಾ ಮೇಡಮ್ ಹೇಳ್ತಾರೆ, ಅವರು ಹೇಳಿ, ಅಶ್ವಿನ್ ಅವ್ರು ಹೇಳಿ. ಈ ಮಾತಿನಿಂದ ನೀವು ಸಮಾಜಕ್ಕೆ ಏನ್ ಸಂದೇಶ? ಎಲ್ಲರಿಂದ ನಾನು ಹೇಳ್ತೀನಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಮಾತಾಡಕ್ ಹಕ್ಕಿದೆ. ಆ ಮಾತು ಒಳ್ಳೆ ಯೋಚನೆ ಹೆಣ್ಮಕ್ಳ ಬಗ್ಗೆ ನಮ್ಗೆ ಗೌರವ ಇಲ್ಲ ಅನ್ನೋ ತರ ಮಾತಾಡ್ತಾ ಇದ್ದೀರಾ. ನೀವು ಯಾವ ಹೆಣ್ಮಕ್ಳ ಮಾತು ಅವ್ರ ತಾಯಂದ್ರು ತಂಗಿಯರು ಅಕ್ಕರು. ಆದ್ರೆ ಯಾವ ಹೆಣ್ಮಕ್ಳ ಮಾತು ಕೇಳ್ಬೇಕು ನೀವು? ಈ ಹೆಣ್ಮಕ್ಳಿಂದ ಏನು ಒಳ್ಳೆ ಯಾರೇ ಇರ್ಲಿ ನಾನು ಮಾತು ಕೇಳ್ತೀನಿ. ಅವ್ರ ಮಾತು ಸೆನ್ಸಿಬಲ್ ಇದ್ರೆ ಮಾತು ಕೇಳೋಣ. ಅದು ಹೆಂಗಸರಾಗಿರ್ಲಿ ಗಂಡಸರಾಗಿರ್ಲಿ ಭೇದ ಭಾವನೆ ನಮಗೆ ಯಾರೇ ಇರ್ಲಿ ಅವ್ರ ಮಾತು ಕೇಳ. ನೀವು ಉಗಿಬೇಕಾಗಿತ್ತಲ್ವಾ? 1.25 ಗಂಟೆಯಲ್ಲಿ 1.25 ಗಂಟೆಯಲ್ಲಿ ನೀವು ಇಲ್ಲಿ ಕುಡ್ಕೊಂಡು ಕೂತಿದ್ರಲ್ಲ, ನಿಮ್ಗೇನೋ ಗೌರವ ಇದೆ ಅಂತ ನೀವು ಹೇಳ್ಬೋದಾಗಿತ್ತಲ್ಲ. ಇಲ್ಲ ಕುಡಿದಿದ್ದಾರೆ, ಕೊಟ್ಟಿಲ್ಲ ಅವ್ರಿಗೆ ಬುದ್ಧಿ ಹೇಳ್ಬಿಟ್ಟು ಒಳ್ಳೆಯವ್ರಿಲ್ಲಮ್ಮ. ಇಲ್ಲ, ಆ ರೀತಿ ಅಲ್ಲ ಸರ್ ಗೋವಿಂದ್ ಅವರೇ. ಅವ್ರಿಗೆ ಹಕ್ಕಿದೆ, ಕಾನೂನಲ್ಲಿ ಅವ್ರಿಗೆ ಹಕ್ಕಿದೆ. ಸಂವಿಧಾನ ಪ್ರತಿಯೊಂದಲ್ಲೂ ಅವ್ರಿಗೆ ನಮಗೆ ಎಷ್ಟು ಫ್ರೀಡಮ್ ಇದೆಯೋ, ಗಂಡಸರಿಗೆ ಎಷ್ಟು ಫ್ರೀಡಮ್ ಇದೆಯೋ, ಹೆಂಗಸರಿಗೆ ಅಷ್ಟೇ ಫ್ರೀಡಮ್ ಇದೆ. ಅದ್ರ ಪರವಾಗಿ ನಾವು ಹೋರಾಡ್ತೀವಿ. ನಿಜವಾಗ್ಲೂ ನಾವು ಹೆಂಗಸರು ಅಂದ್ರೆ 50% ಪಾಪ್ಯುಲೇಷನ್ ಇದ್ದಾರೆ, ಆದ್ರೆ 50% ಅಧಿಕಾರ ಇಲ್ಲ. ನಮ್ಗೆ ಅಧಿಕಾರ ಬರೋವರೆಗೂ ನಾವು ಹೋರಾಟ ಮಾಡ್ತೀವಿ. ನಿಜವಾಗ್ಲೂ ಹೆಂಗಸರ ಪವರ್ ನಿಂತಿರೋರು ನಾನು ಹೇಳಕ್ ಇಷ್ಟ ಇಲ್ಲ. ಈ ಮಾತಲ್ಲಿ ಗೊತ್ತಾಗತ್ತೆ ಸಾರಾ ಗೋವಿಂದ್ ಅವರೇ, ನೀವಲ್ಲ ನಾನು ಅಂತ ಅನ್ಸುತ್ತೆ. ನೀವು ಬೇಜಾರು ಮಾಡ್ಕೋಬೇಡಿ. ಇಲ್ಲ, 1 ನಿಮಿಷ. ಮೊದಲನೇದಾಗಿ ತುಂಬ ಧನ್ಯವಾದಗಳು. ಹೆಣ್ಮಕ್ಳ ಮೇಲೆ, ಮಹಿಳೆಯರ ಮೇಲೆ, ಮಹಿಳೆಯರ ಹಕ್ಕು ಬಗ್ಗೆ 30% ಅಲ್ಲ 50% ಬರೋವರೆಗೂ ನೀವು ಹೋರಾಟ ಮಾಡ್ತೀನಿ ಎಂದಿದ್ದೀರಿ. ನಿಮಗೆ ಕೈ ಮುಗಿದು ನಮಸ್ಕಾರ ಮಾಡ್ತೀನಿ ಒಬ್ಬ ಮಹಿಳೆಯಾಗಿ. ಆದರೆ ಅವ್ರು ಹೇಳ್ತಿರೋದು ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ. ನಾನು ಹೇಳ್ತಿರೋದು, ನೀವು ಹೆಣ್ಮಕ್ಳ ಒಂದು ದಾರಿ ತಪ್ಪುವ ಹೆಣ್ಣುಮಕ್ಕಳಿಗೆ, ದಾರಿ ತಪ್ಪಿದ ಹೆಣ್ಣು ಮಕ್ಕಳಿಗೆ ನೀವು ಸರಿದಾರಿಗೆ ತರುವಂತ ಕೆಲಸ ಮಾಡಬೇಕಿತ್ತೇ ವಿನಃ ಅವರ ಸ್ವಾತಂತ್ರ್ಯ ಹರಣವನ್ನು ಮಾಡಿ ಅವರಿಗೆ ನೀವು ಬೈರಿ, ಅವರಿಗೆ ಇಟ್ಕೊಂಡು ಒಡೀರಿ ಅಂತ ನಾವು ಹೇಳ್ತಾ ಇಲ್ಲ. ಎಸ್ ತಾರಾ ಅವರೇ, ಎಸ್ ಚೇತನ್, ನಾನು ಇನ್ನಷ್ಟು ಚರ್ಚೆಯನ್ನ ಮತ್ತೆ ಮುಂದುವರಿಸ್ತೀನಿ. ಸೊ ವೀಕ್ಷಕರಿಗೆ ಒಂದು ಚಿಕ್ಕ ಬ್ರೇಕ್ ತಗೊಳ್ಳುವಂತಹ ಸಮಯ. ಬ್ರೇಕ್ನ ನಂತರ ಈ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.